मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये श्रीरामदूतं शरणं प्रपद्ये। ಸ್ವಚ್ಛ ಮನಸ್ಸಿನ ನನ್ನ ನೆಚ್ಚಿನ ಕನ್ನಡಿಗರಿಗೆ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪರಿಚಯಿಸೋ ಹೊರಟಿರೋದು ಒಂದು ಆಂಜನೇಯನ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಇಲ್ಲಿ ಆಂಜನೇಯನನ್ನು ಹುಲಿಕುಂಟೇಶ್ವರ ಅಂತ ಕರೀತಾರೆ. ಆಂಜನೇಯನಿಗೆ ಹುಲಿಕುಂಟೇಶ್ವರ ಅಂತ ಏನಕ್ಕೆ ಹೆಸರು ಬಂತು ಅಂತ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. मनोजवं मारुततुल्यवेगं जितेन्द्रियं बुद्धिमतां वरिष्ठं. ಹನುಮಂತನ ದೇವಸ್ಥಾನ ಅಂದಮೇಲೆ ಕೋತಿಗಳಿಲ್ಲದೆ ಇದ್ರೆ ಆಗತ್ತಾ? ಈ ದೇವಸ್ಥಾನದಲ್ಲೂ ಕೋತಿಗಳದ್ದೇ ಹಾವಳಿ. ಇದು ದೇವಸ್ಥಾನದ ಆವರಣ. ಗೋಪುರ ದಾಟಿ ಪ್ರವೇಶ ಮಾಡಿದ್ರೆ ನಮಗೆ ಆವರಣ ಈ ರೀತಿ ಕಾಣುತ್ತೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ವಿಷಯ ಹೇಳೋದಾದರೆ, ಈ ಕ್ಷೇತ್ರದ ಹೆಸರು ಬೊಮ್ಮಘಟ್ಟ. ಇದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿದೆ. ಇದು ವ್ಯಾಸರಾಜ ಪ್ರತಿಷ್ಠಿತ ಮೂರ್ತಿ. ಈ ಪುಷ್ಕರಣಿಯನ್ನು ನೀವು ನೋಡ್ತಾ ಇದ್ದೀರಿ. ಇದು ವಾದಿರಾಜ ಗುರು ಸಾರ್ವಭೌಮರು ಅಮೃತ ಹಸ್ತದಿಂದ ಆಂಜನೇಯನ ಪೂಜಾ ಕೈಂಕರ್ಯಗಳಿಗೆ ಹಾಗೂ ಸ್ವಾಮಿಯ ಸೇವೆಗೆ ಅವಶ್ಯಕ ಎಂದು ಮಾಡಿದರು. ಪುಷ್ಕರಣಿ ಮಾಡುವಾಗ ಅಲ್ಲಿಯ ವಿಶೇಷ ಎಂಬಂತೆ ರುದ್ರದೇವರ ವಿಗ್ರಹ ಕೂಡ ಸಿಕ್ಕಿದೆ. ಆ ವಿಗ್ರಹವನ್ನು ಪುಷ್ಕರಣಿಯ ಸಮೀಪವೇ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರವೇಶಿಸಿದ ನಂತರ ಎಡಭಾಗಕ್ಕೆ ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು ಎಂಬಂತೆ ರಾಮದೇವರು, ಸೀತೆ, ಲಕ್ಷ್ಮಣ, ಹನುಮಂತ, ಗರುಡ ಸಹಿತ ನೆಲೆಸಿದ್ದಾರೆ. ಇನ್ನು ಮುಖ್ಯ ವಿಷಯಕ್ಕೆ ಬರೋಣ. ಈ ಕ್ಷೇತ್ರದ ಹನುಮಪ್ಪನಿಗೆ ಹುಲಿಕುಂಟೆರಾಯ ಎಂಬ ಹೆಸರು ಏಕೆ ಬಂತು? ಸ್ಥಳ ಇತಿಹಾಸದ ಪ್ರಕಾರ ಊರಿನ ಒಬ್ಬ ಪ್ರಮುಖರ ಮನೆಯಲ್ಲಿ ತುಂಬ ಹಸುಗಳಿತು. ಅವನ್ನು ಒಬ್ಬ ಹಸು ಮೇಯಿಸುವ ಪ್ರತಿನಿತ್ಯ ಮೇಯಿಸಲು ಕರ್ಕೊಂಡು ಹೋಗ್ತಾ ಇದ್ದಂತೆ. ಆದರೆ ಒಂದು ಗೋವು ಮನೆಯಲ್ಲಿ ಹಾಲು ಕೊಡ್ತಾ ಇರಲಿಲ್ಲ. ಇದನ್ನು ಪ್ರಮುಖರಾದ ಶಾನುಭೋಗರು ಗಮನಿಸ್ತಾರೆ. ಹಸು ಮೇಯಿಸುವವನನ್ನು ಕರೆದು ಕೇಳ್ತಾರೆ, ಯಾಕೆ ಈ ಹಸು ಹಾಲು ಕೊಡ್ತಾ ಇಲ್ಲ, ಇದರಲ್ಲಿ ನಿನ್ನದೇ ಏನೋ ಕೈವಾಡ ಇದೆ ಅಂತ ಜೋರು ಮಾಡ್ತಾರೆ. ಆ ಹಸು ಮೇಯಿಸುವವನು ಇದಕ್ಕೆ ಏನಾದರೂ ಮಾಡಿ ಸತ್ಯಾಂಶ ತಿಳಿಬೇಕು ಅಂತ ಗೋವನ್ನು ಮೇಲು ಬಿಟ್ಬಿಟ್ಟು ಅದನ್ನು ಹಿಂಬಾಲಿಸಿದ ಆತನಿಗೆ ಒಂದು ಆಶ್ಚರ್ಯಕ್ಕಾಗಿತ್ತು. ಹಸುವು ಹುಲಿಯ ಪೊದೆಯಲ್ಲಿ ಅಡಗಿದ್ದ ಆಂಜನೇಯನ ಮೂರ್ತಿಗೆ ಕ್ಷೀರಾಭಿಷೇಕ ಮಾಡ್ತಾ ಇತ್ತು.
ಅದೇ ದಿನ ಗ್ರಾಮದ ಕರ್ಣಿಕರ ಸ್ವಪ್ನದಲ್ಲಿ ಸ್ವಾಮಿ ಕಾಣಿಸ್ಕೊಳ್ತಾರೆ. ತಾನು ಇರುವ ಜಾಗದ ಬಗ್ಗೆ ತಿಳಿಸಿ ಆತನನ್ನು ಅಲ್ಲಿಂದ ಕರೆತರಬೇಕು ಎಂದು ಸೂಚಿಸ್ತಾರೆ. ಊರಿನ ಪ್ರಮುಖರೆಲ್ಲ ಸೇರಿ ಆಗ ಸ್ವಾಮಿಯ ಪ್ರತಿಷ್ಠಾಪನೆ, ದೇವಸ್ಥಾನ ಕಟ್ಟಿಸುವುದರ ಬಗ್ಗೆ ಚರ್ಚೆ ನಡೆಸ್ತಾರೆ. ನಂತರ ಸ್ವಾಮಿಯನ್ನು ಹುಲಿಯ ಪೊದೆಯಿಂದ ಹೊರತಂದು ವಿಜೃಂಭಣೆಯ ಮೆರವಣಿಗೆಯಿಂದ ಊರಿನ ಒಳಗೆ ಕರೆತರ್ತಾ ಇರ್ತಾರೆ. ಆಗೇನಾಗುತ್ತೆ ಅಂದರೆ, ಹೊರಟ ಮೆರವಣಿಗೆ ಊರ ಹೊರಗೆ ಒಂದು 3-4 ಕಿಲೋಮೀಟರ್ ಆಚೆ ಒಂದು ಜಾಗದಲ್ಲಿ ನಿಂತು ಬಿಡುತ್ತೆ. ಅಲ್ಲಿಂದ ಮೂರ್ತಿಯನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಕದಲಿಸಕ್ಕೂ ಆಗಲ್ಲ, ಕರೆ ತರಕ್ಕೂ ಆಗಲ್ಲ ಊರಿನ ಒಳಗೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಮತ್ತೆ ಸ್ವಾಮಿಯು ಕರ್ಣಿಕರ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಂಡು ನನ್ನನ್ನು ಇದೇ ಜಾಗದಲ್ಲೇ ಪ್ರತಿಷ್ಠಾಪನೆ ಮಾಡಬೇಕೆಂದು ಸೂಚಿಸ್ತಾರೆ. ಹುಲಿಯ ಪೊದೆಯಿಂದ ಹೊರಬಂದವನಾದ್ದರಿಂದ ಈ ಆಂಜನೇಯನ ಮೂರ್ತಿಗೆ ಹುಲಿಕುಂಟೇಶ ಎಂದು ಕರೀತಾರೆ ಜನ. ಓಂ ಹನ್ ಹನುಮತೆ ನಮಃ. ಓಂ ಹನ್ ಹನುಮತೆ ನಮಃ. ಓಂ ಹನ್ ಹನುಮತೆ ನಮಃ. ಸಂಚಾರತ್ವೇನ ಶ್ರೀ ವ್ಯಾಸರಾಯರು ಹುಲಿಕುಂಟೆರಾಯನ ಪ್ರತಿಷ್ಠಾ ವಿಧಿವಿಧಾನವನ್ನು ಮಾಡಿ ಶ್ರೀ ಕ್ಷೇತ್ರವನ್ನು ಇಮ್ಮಡಿಗೊಳಿಸಿದ್ದಾರೆ. ಹಾಗಂತ ಇಲ್ಲಿನ ವಿಶೇಷತೆ ಇಷ್ಟಕ್ಕೆ ಮುಗಿಲಿಲ್ಲ. ಇಲ್ಲಿನ ಆಂಜನೇಯ ಮಾತಾಡ್ತಾರೆ ಅಂದರೆ ನೀವು ನಂಬ್ತೀರಾ? ಹೇಗೆ ಅಂತ ತಿಳಿಸ್ತೀನಿ ಕೇಳಿ. ಆಂಜನೇಯನ ಅಲಂಕಾರ ಪೂಜೆ ಆದ ನಂತರ ಭಕ್ತರು ದರ್ಶನ ಪಡೆದು ಆತನ ಮುಂದೆ ಕೂತು ತಮ್ಮ ಕಷ್ಟಗಳನ್ನು ಹೇಳ್ಕೊತಾರೆ. ಹಾಗೆ ಯಾವುದಾದ್ರೂ ಕಾರ್ಯ ಆಗಬೇಕು ಅಂತ ಇದ್ದರೆ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಆತನ ಮುಂದೆ ಭಕ್ತಿಯ ಮೊರೆ ಇಡ್ತಾರೆ. ಆ ಕೆಲಸ ಆಗುತ್ತೆ ಅಂತ ಆದರೆ ಸ್ವಾಮಿಯ ಬಲಭಾಗದಿಂದ ಹೂ ಬೀಳುತ್ತೆ, ಆಗಲ್ಲ ಅಂದರೆ ಎಡಗಡೆ ಭಾಗದಿಂದ ಬೀಳುತ್ತೆ. ಈ ರೋಮಾಂಚನಕಾರಿ ದೃಶ್ಯ ನೀವು ನೋಡಿ ಅನುಭವಿಸಿ. ಈ ವಿಗ್ರಹವು ಬಾಲ ಮತ್ತು ಬಲಗೈಯನ್ನು ಮೇಲೆತ್ತಿದ್ದು ದುಷ್ಟ ನಿಗ್ರಹ ಅವತಾರವನ್ನು ಸೂಚಿಸುತ್ತದೆ. ಎಡಗೈಯಲ್ಲಿ ಗದೆ ಮತ್ತು ಬಾಲದ ತುದಿಯಲ್ಲಿ ಘಂಟೆ. ಇದೇ ಹುಲಿಕುಂಟೆರಾಯನ ಅಪರೂಪದ ಮೂರ್ತಿ. ಒಮ್ಮೆ ಗನ್ನ ಬೊಮ್ಮಘಟ್ಟ ರಮ್ಯ ಕ್ಷೇತ್ರ ತುಳಿದ ಜನರು ಏನು ಧನ್ಯರು, ಜಗದೊಳೆಂತ ಮಾನ್ಯರು. ಒಮ್ಮೆ ಆದರೂ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಹುಲಿಕುಂಟೆರಾಯನ ದರ್ಶನ ಪಡೆದು ಪುನೀತರಾಗಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್.